40 ಡಿಗ್ರಿ ಸೆಂಟಿಗ್ರೇಡ್ ಇತ್ತು. ಇದರಲ್ಲಿ ನಾವು ಇದೇ ಫಸ್ಟ್ ಮಳೆ ಇದಾಗಿರೋದ್ರಿಂದ ಇನ್ನು ಸ್ವಲ್ಪ ಮಳೆ ನೋಡಿಕೊಂಡು ಈ ನೆಕ್ಸ್ಟ್ ಮಳೆ ಬಂದರೆ ನಾವು ಪ್ಲಾಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದರೆ ಸ್ವಲ್ಪ ಭೂಮಿ ತಂಪಾಗ್ಬೇಕಲ್ಲ. ಈಗ ಒಂದು ಮಳೆಗೆ ಅಷ್ಟು ಏನು ಜಾಸ್ತಿ ಅಂದರೆ ಒಂದು ಅರ್ಧ ಅಡಿ ಹೋಗಿರ್ಬೋದು ಅಷ್ಟೇ. ಇದ್ರ ಮೇಲೆ ಮಳೆ ಬಂದರೆ ಬಿಜಿ ಕೆರೆ ಸೈಡ್ 37 ಇಂಚ್ವರೆಗೂ ಆಗಿದೆ. 37 ಮಿಲಿಮೀಟರ್, ಈ ಕಡೆ 23, ಮೊಳಕಾಲ್ಮೂರು 23 ಆಗಿದೆ. ಏನು ಮಿಲಿಮೀಟರ್ ಸೆಂಟಿಮೀಟರ್ 37 ಬಿಜಿ ಕೆರೆ, 23 ಮೊಳಕಾಲ್ಮೂರು ಟೌನ್ ಇದೆ. ರಾಂಪುರದಿಂದ ಕಡಿಮೆ ಆಗಿದೆ ಸರ್. ಹಂಗಾಗಿ ಅಲ್ಲಿ ಗಾಡಿಗೆಲ್ಲ ಆಗಿದೆ ಸರ್. ಆಲ್ಮೋಸ್ಟ್ ಆಲ್ ಪರವಾಗಿಲ್ಲ ಸರ್, ಸ್ವಲ್ಪ ತಂಪಾಗಿದೆ. ಆದರೂ ಒಂದೇ ಮಳೆಗೆ ಏನಾಗ್ತದೆ, ಈಗ ಕಂಟಿನ್ಯೂಸ್ ರೈನ್ಸ್ ಬಂದರೆ ಸ್ವಲ್ಪ ವೆದರ್ ಸೆಟೆಟ್ ಆಗುತ್ತೆ. ಇಲ್ಲಾಂದ್ರೆ ಭೂಮಿ ಕಾದಿದೆ, ಸಿಕ್ಕಾಪಟ್ಟೆ ಒಳ್ಳೆ ಕಾದು ಹೆಂಚಾಗಿದೆ. ಈ ಮಳೆಗೆ ಇನ್ನು ಸ್ವಲ್ಪ ಒಂದು ವಾರ ಮಳೆ ಬರಲಿಲ್ಲ ಅಂದ್ರೆ ಫುಲ್ ಮತ್ತೆ ಗಿಡನೂ ಹೋಗುತ್ತೆ ಸರ್. ಅಡ್ವಾನ್ಸ್ ಈ ಕೆಳಗಡೆ ಹೀಟ್ ಇರ್ತದಲ್ಲ, ಆ ರೂಟಿಗೆ ಅಡ್ವಾನ್ಸ್ ಎಫೆಕ್ಟ್ ಆಗ್ತದೆ. ಹಾಗಾಗಿ ಈ ನೆಕ್ಸ್ಟ್ ಮಳೆ ಬಂದು ಪ್ಲಾಂಟಿಂಗ್ ಮಾಡಿ ಎಷ್ಟು ಎಲ್ಲೆಲ್ಲಿ ಪ್ಲಾಂಟ್ ಮಾಡ್ಬೇಕಂತ ಅನ್ಕೊಂಡಿದ್ರೆ, ಎಷ್ಟು ಮಾಡ್ಬೇಕಂತ ಮಳೆ ಬಂತು ಹೇಳ್ತಾರೆ ಒಟ್ಟು. ಯಾಕಂದ್ರೆ ನಮ್ಮ ಭಾಗದಲ್ಲಿ ಗಿಡ ಮರಗಳ ಸಂಖ್ಯೆ ಕಡಿಮೆ ಇದೆ. ಈ ವರ್ಷ ನೀವೆಲ್ಲ ಪ್ರೆಸ್ನವರು ಪ್ಲಸ್ ಯಾವ ಸ್ಕೂಲು ಕಾಲೇಜಸ್ ಎಲ್ಲ ಒಟ್ಟಾದ್ರೆ ನಾವೊಂದು ಬ್ಯೂಟಿಫುಲ್ ಪ್ರೋಗ್ರಾಮ್ ಪ್ಲಾನ್ ಮಾಡಿದ್ದೀವಿ. ಎಲ್ಲೆಲ್ಲಿ ಬೋಳ್ಗುಡ್ಡುಗಳು ಇದಾವಲ್ಲ, ಫುಲ್ ಕಡಲುಗುಡ್ಡುಗಳು, ಎಲ್ಲ ಕಡೆ ಪ್ಲಾಂಟಿಂಗ್ ಸೀಡ್ ಸೋಯಿಂಗ್ ಮಾಡೋಣ ಅಂತ ಈ ಜೂನ್ ಅಲ್ಲಿ. ಅದಕ್ಕೆ ನೀವು ಸ್ವಲ್ಪ ಸಹಕಾರ ಬೇಕು ನಿಮ್ದು, ಮತ್ತೆ ಸ್ಕೂಲು ಕಾಲೇಜ್ ಮಕ್ಕಳದು, NSS, ಇದು ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳೆಲ್ಲ ಬಂದ್ರೆ ಒಂದು ದಿವಸ ನಾವು ಒಂದು 100-6 ಜನ ಹೋದ್ರೆ ಒಂದು 10 ಗುಡ್ಡಗಳು ಕವರ್ ಮಾಡ್ಬೋದು. ನಮ್ಮಲ್ಲಿ ಸಸಿ ಇದೆ, ಸಣ್ಣ ನೆಕೆಡ್ ಸಸಿ ಇದೆ, ಸೀಡ್ಸ್ ಇದೆ, ಮ್ಯಾಕ್ಸಿಮಮ್ ಸೀಡ್ ಕಲೆಕ್ಷನ್ ಮಾಡಿದ್ವಿ. ಸುಮಾರು ವೆರೈಟೀಸ್ ಸೀಡ್ ಕಲೆಕ್ಷನ್ ಮಾಡಿದ್ವಿ. ಸ್ವಲ್ಪ ಮಳೆ ಬರ್ತಾ ಇರ್ಬೇಕು, ಆ ಟೈಮಲ್ಲಿ ಅದೊಂದು ಪ್ಲಾನ್ ಹಾಕೊಂಡು ಎಸ್ಪೆಷಲಿ ಮೊಳಕಾಲ್ಮೂರು ತಾಲೂಕು, ಇಲ್ಲಿ ಕಲ್ಲುಗುಡ್ಡೆಗಳು ಜಾಸ್ತಿ ಇದೆ. ಅಲ್ಲಿ ನಾವು ಸೀತಾಫಲ, ಈ ಹಣ್ಣಿನ ಗಿಡಗಳು ಏನಿದಾವೆ, ಮತ್ತು ಈ ಆಲ, ಅರಳಿ, ಬಸರಿ ಅವೆಲ್ಲ ಸಖತ್ ಸೀಡ್ಸ್ ಕಲೆಕ್ಟ್ ಮಾಡಿದ್ವಿ. ಅವನ್ನ ಮಾಡೋಣ. ನೀವೆಲ್ಲ ಸ್ವಲ್ಪ ಕಳೆದ ಬಾರಿ ರಾಂಪುರ ಭಾಗದಲ್ಲಿ ಬೀಜ ಬಿತ್ತನೆ ಮಾಡಿದ್ರು ಸರ್. ಹ್ಞೂ ಸರ್, ಅವಾಗ ಆಗಿತ್ತು. ಬಟ್ ಅವು ಏನು ಫಲ ಕೊಟ್ಟಂಗೆ ಆಗಲಿಲ್ಲ ಸರ್. ಇದೇ ಟೈಮ್ ಸರ್ ಇಲ್ಲ ಆಗಲಿಲ್ಲ. ಆಮೇಲೆ ಇನ್ನೊಂದು ಪ್ರಮುಖವಾಗಿ ಏನಪ್ಪ ಅಂದ್ರೆ ಸರ್, ಪಟ್ಟಣದಲ್ಲಿ ಹೆದ್ದಾರಿಯಲ್ಲಿ 474-78 ಮರಗಳೇನು ಕಡಿತ ಆಗಿತ್ತಲ್ಲ ಸರ್, ಅದು ಈಗ ಒಂದು ಮರ ಕೂಡ ಇನ್ನೂ ಆಗಿಲ್ಲ. ಅದು ನಮಗೆ ಗೌರ್ಮೆಂಟಿಂದ ಬಡ್ಜೆಟ್ ಬರಬೇಕು. ಹ್ಞೂ ಸರ್, ಬಂದಾಗ ನಾವು ತಗೊಳ್ತೀವಿ. ಅದಕ್ಕೆ ನಾವು ಕಡ್ತಲೆ ಇದಕ್ಕೋಸ್ಕರ ಕಾಂಪನ್ಸೇಟ್ ಮಾಡಲಿಕ್ಕೆ 30-40 ಲಕ್ಷ ಮಾಡಿದ್ದು, 42 ಲಕ್ಷ ಗೌರ್ಮೆಂಟಿಗೆ ಕಟ್ಸ್ಕೊಂಡಿದ್ವಿ. ಆ ದುಡ್ಡನ್ನು ವಾಪಸ್ ತರಿಸ್ಕೊಂಡು ನಾವು ಟೌನ್ ಪ್ಲಾಂಟಿಂಗ್ ಮಾಡ್ತೀವಿ. ಈ ವರ್ಷ ಆಗ್ಲಿಕ್ಕಿಲ್ಲ, ಈ ವರ್ಷ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತೀವಿ, ಒಂದು 2 ಕಿಲೋಮೀಟ್ರ್. ನೆಕ್ಸ್ಟ್ ಇಯರ್ಗೆ ಮ್ಯಾಕ್ಸಿಮಮ್ ಕವರ್ ಮಾಡ್ತೀವಿ. ಯಾಕಂದ್ರೆ ಈ ವರ್ಷ ನಮಗೆ ಬೇರೆ ಇದರಲ್ಲಿ ಬಡ್ಜೆಟ್ ಬಂದಿಲ್ಲ. ಮಾಡ್ತೀವಿ ಸರ್ ಟೌನ್ ಪ್ಲಾಂಟಿಂಗ್. ಎಲ್ಲೆಲ್ಲಿ ಈ ಇನ್ಸ್ಟಿಟ್ಯೂಟ್ಸ್ ಬೇರೆಗಳಲ್ಲಿ ಜಾಗ ಇದೆ, ಈ ಆಫೀಸ್ ಕಾಂಪೌಂಡ್ಗಳು, ಶಾಲಾ ಕಾಲೇಜುಗಳು, ಈ ಹಾಸ್ಟೆಲ್ಸ್, ಅಲ್ಲೆಲ್ಲ ಮ್ಯಾಕ್ಸಿಮಮ್ ಕವರ್ ಮಾಡ್ತೀವಿ. ಈ ವರ್ಷ ನೋಡಿದ್ರೆ ಟೆಂಪ್ರೇಚರ್ 8-10 ಗಿಡ ಹಾಕಿದ್ರೆ ಇಂಡಿವಿಜುವಲ್, ಮನೆ ಹತ್ರ ಹಾಕೊಳ್ಳಿ, ಎಲ್ಲರೂ ಹಾಕಿದ್ರೆ ಅದಕ್ಕೊಂದು ಪರಿಸರಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನೀವು ಕೂಡ ಪ್ರೆಸ್ನವರು ತುಂಬ ನಿಮ್ಮದೇ ಜವಾಬ್ದಾರಿ ಜಾಸ್ತಿ. ಖಂಡಿತ ಸರ್, ಖಂಡಿತ ಮಾಡ್ತೀವಿ. ಓಕೆ.